T20 ವಿಶ್ವ ವೀರರು ನಿನ್ನೆ ಹೇಗಿತ್ತು ಪಂದ್ಯ, ಯಾವ ರೀತಿಯಾಗಾಯಿತು, ಅದರ ಸಂಭ್ರಮ ಹೇಗಿತ್ತು, ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಿವೀಸ್ಗೆ ಮಣ್ಣು ಮುಕ್ಕಿಸಿ ಇತಿಹಾಸ ನಿರ್ಮಿಸಿದ ಭಾರತ. ಸೂರ್ಯಕುಮಾರ್ ಪಡೆಗೆ ವಿಶ್ವ ಚಾಂಪಿಯನ್ ಪಟ್ಟ. ಸತತ 2ನೇ ಬಾರಿ ಭಾರತಕ್ಕೆ T20 ವಿಶ್ವಕಪ್ ಕಿರೀಟ. T20 ವಿಶ್ವಕಪ್ ಮಹಾಕದನದಲ್ಲಿ ನ್ಯೂಜಿಲೆಂಡ್ ಪಡೆಗೆ ಮಣ್ಣು ಮುಕ್ಕಿಸಿ ಟೀಂ ಇಂಡಿಯಾ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ನಿನ್ನೆ ಅಕ್ಷರಶಃ ರಣರಂಗವೇ ಆಗಿತ್ತು. ಬಲಿಷ್ಠ 2 ಪಂದ್ಯಗಳ ಕಾದಾಟ ಜಗವೇ ತಿರುಗಿ ನೋಡುವಂತೆ ಮಾಡಿತ್ತು. ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದ ಕಿವೀಸ್ ತಂಡದ ನಾಯಕ ಸ್ಯಾಂಟ್ನರ್ ಫೀಲ್ಡಿಂಗ್ ಅನ್ನ ಆಯ್ದುಕೊಂಡ್ರು. ಆದರೆ ಎದುರಾಳಿ ನಾಯಕನ ನಿರ್ಧಾರವನ್ನೇ ಉಲ್ಟಾ ಮಾಡಿದ್ರು ಭಾರತದ ಸಿಡಿಲ ಮರಿಗಳು. ಕಿವೀಸ್ಗಳಿಗೆ ಮಣ್ಣು ಮುಕ್ಕಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು. ಅಕ್ಷರ್ ಪಟೇಲ್ ಸ್ಪಿನ್ ದಾಳಿಗೆ ನ್ಯೂಜಿಲೆಂಡ್ ಗಿರಿಗಿಟ್ಲೆ. ಕಿವೀಸ್ಗಳ ಕಿವಿ ಹಿಂಡಿದ ಬೂಮ್ರಾ 256 ರನ್ಗಳ ಬಿಗ್ ಟಾರ್ಗೆಟ್ ಚೇಸ್ಗಿಳಿದ ನ್ಯೂಜಿಲೆಂಡ್ ಟೀಂ ಇಂಡಿಯಾದ ಮಾರಕ ದಾಳಿಗೆ ತತ್ತರಿಸಿತು. ಕಳೆದ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಫಿನ್ ಅಲೆನ್ ಆಟ ಸೂರ್ಯನ ಹುಡುಗರ ಮುಂದೆ ನಡೆಯಲಿಲ್ಲ. ಬೂಮ್ರಾ ಬೌಲಿಂಗ್ ದಾಳಿಗೆ ಕಿವೀಸ್ ವಿಕೆಟ್ಸ್ ತರೆಗೆಲೆಗಳಂತೆ ಉದುರಿದ್ವು. ಅಂತಿಮವಾಗಿ ನ್ಯೂಜಿಲೆಂಡ್ 159 ರನ್ಗೆ ಸರ್ವ ಪತನವಾಯಿತು. 96 ರನ್ಗಳ ಭರ್ಜರಿ ಜಯವನ್ನ ಟೀಂ ಇಂಡಿಯಾ ದಾಖಲಿಸಿತು. ಬೂಮ್ರಾ 4 ವಿಕೆಟ್, ಅಕ್ಷರ್ ಪಟೇಲ್ 3 ವಿಕೆಟ್ ಅನ್ನ ಕಿತ್ತು ಕಿವೀಸ್ ಪಡೆಗೆ ಕಂಟಕವಾದ್ರು. ಟೀಂ ಇಂಡಿಯಾಗೆ 3ನೇ ಬಾರಿ ವಿಶ್ವಕಪ್ ಟ್ರೋಫಿ. ಸತತ 2ನೇ ಬಾರಿ ಪ್ರಶಸ್ತಿ ಗೆದ್ದು ದಾಖಲೆ ಬರೆದ ಭಾರತ. ಟೀಂ ಇಂಡಿಯಾ ವಿಶ್ವ ಕ್ರಿಕೆಟ್ನ ಸಾಮ್ರಾಟ. 2007, 2024 ನಂತರ ಮತ್ತೆ ಭಾರತ T20 ವಿಶ್ವಕಪ್ನ ಸಾಮ್ರಾಟವಾಗಿದೆ. 3ನೇ ಬಾರಿ T20 ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ಇದರೊಂದಿಗೆ 3 ಪ್ರಶಸ್ತಿಯನ್ನು ಗೆದ್ದಂತಹ ಏಕೈಕ ತಂಡ ಎಂಬ ಹೆಗ್ಗಳಿಕೆಗೆ ಟೀಂ ಇಂಡಿಯಾ ಪಾತ್ರವಾಗಿದೆ. ಅಲ್ಲದೆ ನಿನ್ನೆಯ ಪಂದ್ಯ ಹಲವು ದಾಖಲೆಗಳಿಗೂ ಕೂಡ ಸಾಕ್ಷಿಯಾಗಿದೆ. T20 ವಿಶ್ವಕಪ್ನ ಪವರ್ ಪ್ಲೇನಲ್ಲಿ 92 ರನ್ ಗಳಿಸುವ ಮೂಲಕ ಟೀಂ ಇಂಡಿಯಾ ಮತ್ತೊಂದು ರೆಕಾರ್ಡ್ ಮಾಡಿದೆ. ವೆಸ್ಟ್ ಇಂಡೀಸ್ ಈ ದಾಖಲೆಯನ್ನ ಮಾಡಿತ್ತು. ಈ ದಾಖಲೆಯನ್ನ ಈಗ ಟೀಂ ಇಂಡಿಯಾ ಸರಿಗಟ್ಟಿದೆ. 2014ರಲ್ಲಿ 319 ರನ್ಗಳೊಂದಿಗೆ ಅತ್ಯಧಿಕ ಸ್ಕೋರರ್ ಆಗಿದ್ದ ವಿರಾಟ್ ಕೊಹ್ಲಿ ದಾಖಲೆಯನ್ನ ಸಂಜು ಸ್ಯಾಮ್ಸನ್ ಮುರಿದಿದ್ದಾರೆ. ಕೇವಲ 5 ಪಂದ್ಯಗಳಲ್ಲಿ 321 ರನ್ ಗಳಿಸಿ ದಾಖಲೆ ನಿರ್ಮಿಸಿದ್ದಾರೆ. ಇನ್ನು ವಿನ್ನರ್ ಭಾರತ ತಂಡಕ್ಕೆ 27.58 ಕೋಟಿ ಬಹುಮಾನ ಘೋಷಿಸಲಾಗಿದೆ. ರನ್ನರ್ ಅಪ್ ಕಿವೀಸ್ಗೆ 14.65 ಕೋಟಿ ಬಹುಮಾನವನ್ನು ಕೊಡಲಾಗಿದೆ. ಟೀಂ ಇಂಡಿಯಾ ಗೆಲುವಿಗೆ ಪ್ರಧಾನಿ ಮೋದಿ ವಿಶ್. ದೇಶದೆಲ್ಲೆಡೆ ಕ್ರೀಡಾಭಿಮಾನಿಗಳ ಸಂಭ್ರಮಾಚರಣೆ. T20 ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಟೀಂ ಇಂಡಿಯಾ ಭರ್ಜರಿ ಗೆಲ್ತಿದ್ದಂತೆ ದೇಶದಾದ್ಯಂತ ಸಂಭ್ರಮಾಚರಣೆ ಮನೆ ಮಾಡಿದೆ. ಬೀದರ್, ಧಾರವಾಡ, ಹುಬ್ಬಳ್ಳಿ, ಚಿತ್ರದುರ್ಗ, ಹಾಸನ, ಬೆಳಗಾವಿ ಸೇರಿದಂತೆ ನಾಡಿನೆಲ್ಲೆಡೆ ಸಂಭ್ರಮಾಚರಣೆ ಜೋರಾಗಿತ್ತು. ಟೀಂ ಇಂಡಿಯಾ ಪರ ಜಯಘೋಷವನ್ನು ಮೊಳಗಿಸಿ ಸಂತಸ ವ್ಯಕ್ತಪಡಿಸಲಾಯಿತು. ಕ್ರಿಕೆಟ್ ಪ್ರಿಯರು ಪಟಾಕಿಯನ್ನು ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿದ್ರು. ಕಲಬುರಗಿಯಲ್ಲಿ 100 ಕ್ರಿಕೆಟ್ ಪ್ರಿಯರು ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ರು. ಹಾಸನದಲ್ಲಿ ಹುಚ್ಚೆದ್ದು ಕುಣಿದು ಕುಪ್ಪಳಿಸಿದ ಜನರು ಟೀಂ ಇಂಡಿಯಾ ಪರ ಘೋಷಣೆ ಕೂಗಿದ್ರು. ಅಂತಾರಾಷ್ಟ್ರೀಯ ಮಟ್ಟದಾಗ ಯುದ್ಧ ನಡೆದ್ರು ಕೂಡ ನಮ್ಮ ಭಾರತ ದೇಶ ಇವತ್ತ ವಿಶ್ವಕಪ್ ಗೆದ್ದಿದೆ. ಇದಕ್ಕಿಂತ बोलो भारत माता की जय। आज जो हिंदुस्तान जीता है ये एक दूसरी बार जो इतनी बड़ी विजय किया है, आज इंडिया टीम को हमको गर्व है कि इतना बड़ा चीज, इतना बड़ा वर्ल्ड कप जीता है. ಇಂಡಿಯಾ ಗೆದ್ದಿದ್ದಕ್ಕೆ ಬಹಳ ಖುಷಿ ಆಯಿತು. ಹುಬ್ಬಳ್ಳಿ ಎಲ್ಲ ಅಭಿಮಾನಿಗಳಿಗೆ ಜಯವಾಗಲಿ. ಬಹಳ ಖುಷಿ ಅನ್ಸಾತೈತಿ. ಇದೇ ತರ ನಮ್ದು ಭಾರತ ಇನ್ನ ಒಳ್ಳೆ ಇದನ್ನ ಆಟ ಆಡ್ಲಿ, ಗೆಲ್ಲಿ ಅನ್ನೋದು ನಮ್ದು ಆಶಯ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ. ಭಾರತ ಕ್ರಿಕೆಟ್ ತಂಡದ ಗೆಲುವಿಗೆ ಹುಬ್ಬಳ್ಳಿಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡಲಾಯಿತು. ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಕ್ರೀಡಾಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ರು. ಭಾರತ ಕ್ರಿಕೆಟ್ ತಂಡಕ್ಕೆ ಘೋಷಣೆ ಕೂಗಿ ಸಂತೋಷ ವ್ಯಕ್ತಪಡಿಸಿದ್ರು. ತ್ರಿವರ್ಣ ಧ್ವಜವನ್ನ ಹಿಡಿದು ಸಂಭ್ರಮಿಸಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಧ್ವಜವನ್ನ ಹಿಡಿದು ಕುಣಿದು ಕುಪ್ಪಳಿಸಿದ್ರು. ಇನ್ನು ಬೀದರ್ ಜಿಲ್ಲೆಯಲ್ಲಿ ಕಲರ್ಫುಲ್ ಪಟಾಕಿಯನ್ನ ಸಿಡಿಸಿ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸಿ ಕುಣಿದು ಕುಪ್ಪಳಿಸಿದ್ರು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬ್ಯಾಂಡ್ಗೆ ಭರ್ಜರಿ ಸ್ಟೆಪ್ ಅನ್ನ ಹಾಕುತ್ತಾ ಕ್ರಿಕೆಟ್ ಅಭಿಮಾನಿಗಳು T20 ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೆ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಬೆಂಗಳೂರಿನಲ್ಲೂ ಕುಣಿದು ಕುಪ್ಪಳಿಸಿದ ಯುವಕ ಯುವತಿಯರು ಬಿಂದಾಸ್ ಸ್ಟೆಪ್ಸ್ ಅನ್ನ ಹಾಕಿದ್ರು. ಚೇಸಿಂಗ್ ತಗೋಬೇಕಂತ. ಬಟ್ ಇಂಡಿಯಾ ಟೀಮ್ ಅಂದ್ರೆ ಆಕ್ಚುಲಿ ಯಾವಾಗಲೂ ಚೇಸಿಂಗ್ ಮಾಸ್ಟರ್. ಆಕ್ಚುಲಿ ಅಭಿಷೇಕ್ ಶರ್ಮಾ ಫಾರ್ಮಲ್ಲೇ ಇರಲಿಲ್ಲ, ಬಟ್ ತುಂಬಾ ಚೆನ್ನಾಗಿ ಆಡಿದ್ದಾನೆ. ಅಂಡ್ ಸಂಜು ಸ್ಯಾಮ್ಸನ್ ಸೂಪರ್. ಅಕ್ಷರ್ ಪಟೇಲ್ ಬೌಲಿಂಗ್ ಇರ್ಬೋದು, ಬೂಮ್ರಾ ಬೌಲಿಂಗ್ ಇರ್ಬೋದು, ಸೂಪರ್. ಬಹಳ ಖುಷಿ ಆಗ್ತಾ ಇದೆ ಸರ್. ಧೋನಿ ನೆಕ್ಸ್ಟ್ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಆಗಿದ್ದಾರೆ. ಇವಾಗ ನೆಕ್ಸ್ಟ್ ಜನರೇಷನ್ ಇದಕ್ಕಿಂತ ಚೆನ್ನಾಗಿ ಆಗಬೇಕು. ಅದರಿಂದ ಇಲ್ಲಿ ಬಂದಿರೋದು ಎಲ್ಲ ಫ್ಯಾನ್ಸಿಗಳಿಗೆ ತುಂಬ ಖುಷಿಯಾಗಿದ್ರು, ತುಂಬ ಸಂತೋಷ ಆಗಿದ್ರು. ನಾವು ಅದ್ರ ಜೊತೆ ನಾವು ತುಂಬ ಖುಷಿಯಾಗಿ ಇದು ಮಾಡಿದ್ದೀವಿ. ತುಂಬ ಗುಡ್ ಮ್ಯಾಚ್, ಫುಲ್ ಹ್ಯಾಪಿ, ಫುಲ್ ಎಕ್ಸೈಟ್ಮೆಂಟ್. ಇಂಡಿಯಾ ಫುಲ್ ಪ್ರೌಡ್ ಮಾಡ್ತೀನಿ. ವೆರಿ ಹ್ಯಾಪಿ. ಮೈ ಫೇವ್ರೆಟ್
My brother also, he loves Bumrah. ಬೆಳಗಾವಿಯಲ್ಲಿ ಸಂಭ್ರಮಾಚರಣೆ ವೇಳೆ ಲಾಠಿ ಚಾರ್ಜ್. ಹೈದರಾಬಾದ್ನಲ್ಲೂ ಪೊಲೀಸರ ಜೊತೆ ಕಿರಿ. ಹೌದು, ಬೆಳಗಾವಿಯಲ್ಲಿ ಸಂಭ್ರಮಾಚರಣೆಯ ವೇಳೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಆರ್ಪಿಡಿ ವೃತ್ತದಲ್ಲಿ ಕಿಕ್ಕಿರಿದು ಸೇರಿದ ಕ್ರೀಡಾಭಿಮಾನಿಗಳು ಹುಚ್ಚಾಟ ಪ್ರದರ್ಶಿಸಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸುವ ವೇಳೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸರು ಹಾಗೂ ಕ್ರಿಕೆಟ್ ಅಭಿಮಾನಿಗಳ ನಡುವೆ ವಾಗ್ವಾದ ಆಯಿತು. ಲಘು ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಂತಹ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸುವುದಕ್ಕೆ ಹರಸಾಹಸಪಟ್ಟರು. 2 ಕೆಎಸ್ಆರ್ಪಿ ತುಕಡಿ ಸೇರಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನು ನಿಯೋಜಿಸಲಾಗಿತ್ತು. ಇನ್ನು ಅತ್ತ ಹೈದರಾಬಾದ್ನಲ್ಲೂ ಕೂಡ ಪೊಲೀಸರು ಕ್ರಿಕೆಟ್ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಪೊಲೀಸರ ಜೊತೆಗೆ ಕಿರಿಕ್ ಮಾಡಿದವರಿಗೆ ಲಾಠಿ ರುಚಿ ತೋರಿಸಿದ್ದಾರೆ. ಒಟ್ನಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ ಪಟ್ಟಕ್ಕೇರ್ತಿದ್ದಂತೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಿದೆ. ಮೋದಿ ಸೇರಿದಂತೆ ಅನೇಕ ಗಣ್ಯರು ಭಾರತಕ್ಕೆ ಶುಭ ಹಾರೈಸಿದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ರಸ್ತೆಗಳಲ್ಲಿಯೇ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು. ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ.